ಸರಿ ಒಂದ್ 100 ದಾಟಬಹುದು ಅನ್ನೋದು ಒಂದು ನಿರೀಕ್ಷೆ ಐತಿ. 100 ದಾಟ್ಸಕ್ ರೆಡಿ ಆಗಿರೋದಂಗ ಆತ. ಆಗಲೇ ಹೇಳಿದ್ನೆಲ್ಲ 100 ಗಡಿ ದಾಟ್ತದ ಅಂತೇಳಿ. ನಾವ್ ಇದ್ರಾಗನ ಈಗ ಇಷ್ಟು ವಯಸ್ಸಾಗ್ಯದ. ಯಾಕಂತ ಹೇಳಿದ್ರ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ಗೊಂಜಾಳ ಹಾಕ್ಯಾವ ನೋಡ್ರಿ ಸರಿ. ಹೆಂಗ್ ಬಂದೈತಣ್ಣ ಬೆಳೆ? ಹೆಂಗ್ ಬಂದೈತಣ್ಣ? ಈ ಸರಿ ಚಲೋ ಐತ್ರಲ್ಲ. ಹೌದಾ ಅಣ್ಣ? ಏನು ಯಾವ ಊರು ಬರುತ್ತಣ್ಣ? ಏನಣ್ಣ ಇದು? ಇದು ನಮ್ದು ಊರು ಮೂಡಲ್ಗಿ ಹೊಸ ಮೂಡಲ್ಗಿ ತಾಲೂಕು ಆಗ್ಯದಲ್ರಿ. ಅಣ್ಣ ಮೂಡಲ್ಗಿ ತಾಲೂಕು ಒಡೆರೆಟ್ಟಿ ಗ್ರಾಮ ರೀ ನಮ್ದು. ಅಣ್ಣ ಈ ಸರಿ ಗೊಂಜಾಳ ಹಾಕ್ಯಾವ್ರಿ. ಹೌದಣ್ಣ? ನಿಮ್ಮ ಹೆಸರಣ್ಣ? ನನ್ನ ಹೆಸರು ಪಾಂಡುರಂಗ ಬೀರ್ನಗಡ್ಡಿ ಅಂತೇಳಿ. ನಾವು ಒಡೆರೆಟ್ಟಿ ಅವ್ರು. ಹೌದಣ್ಣ? ಅಲ್ಲ ನಾವು ಬೆಳೆ ನೋಡಿದ್ರೆ ತುಂಬಾ ಚೆನ್ನಾಗಿ ಬಂದೈತಿ. ನಾವು ನೋಡ್ಬಿಟ್ಟ ಬಂದ್ವಿ. ಸಖತ್ತಾಗಿ ಬಂದೈತಲ್ಲಣ್ಣ. ಯಾವ ತಳಿ ಏನ್ ಕತೆ ಅಣ್ಣ ಇದು? ಏನ್ ಈ ಸರಿ ಅಂತೂ ಎಲ್ಲಾರು ನಿಮ್ಮಂಗನ ಅನ್ನತಾರ್ರಿ. ಹೌದೇನ್ರಿ? ಇಲ್ಲೆಲ್ಲ ಅಕ್ಕಪಕ್ಕದ ರೈತರೆಲ್ಲ ನಿಮ್ಮಂಗನ ಸ್ಟಾರ್ಟ್ ಮಾಡ್ಯಾರ್ರಿ. ರೀ ಈ ಸರಿ ಒಟ್ಟು ನಮಗೂ ಒಂದು ಭರವಸೆ ಮೂಡೈತ್ರಿ. ಹೌದು, ಜಾಸ್ತಿ ಬರ್ತಂತ. ಯಾಕಂತಂದ್ರ ಈ ಸರಿ ಭಾಳ ಬರಗಾಲ ನೀರಿನ ಸಮಸ್ಯೆ ಆಗಿತ್ತು. ಆದ್ರೂ ಈ ಸರಿ ಒಂದ್ ಸ್ವಲ್ಪ ನಾವು ದುಡ್ದಿದ್ದಕ್ಕ ತಕ್ಕ ಮಟ್ಟಿಗಾದ್ರೂ ಫಲ ಸಿಗಬಹುದಂತಕ್ಕಂತ ಆಶಾಭಾವನೆ ಅದ. ಆಶಾಭಾವನೆ ಇನ್ನೇನು ಮುಗಿತ. ಹೌದು, ಇನ್ನೇನು ಏನು ಪ್ರಾಬ್ಲಮ್ ಇಲ್ಲ. ಬಾಳೆ ಕೈಗೆ ಬಂದ್ಬಿಟ್ಟೈತೆ ಅಂತೀರ ಅಲ್ಲೇ? ಇನ್ನೇನು 4 ದಿನದಲ್ಲಿ ಕೆತ್ತೀವಿ, ರಾಶಿ ಮಾಡ್ತೀವಿ. ಇನ್ನೇನಿದ್ರು ರಾಶಿ ಮಳೆಗೆ ತೊಯ್ಲ್ದಂಗ ಒಂದ್ ಸ್ವಲ್ಪ ನೋಡ್ಕೋಬೇಕಷ್ಟ. ಹೌದಾ? ಅಂದ್ರೆ ಈಗ ಮೊದ್ಲಿನ ಬೆಳೆ ಬರ್ತಿತ್ತಲ್ಲಣ್ಣ, ಅದಕ್ಕೂ ಈ ಸರಿ ಹಾಕಿದ್ದಕ್ಕೂ ಏನ್ ವ್ಯತ್ಯಾಸ ಐತಣ್ಣ? ವ್ಯತ್ಯಾಸ ಒಂದ್ ಸ್ವಲ್ಪ ಜಾಸ್ತಿನ ಅದ ರೀ. ನಮ್ಮನಿದು ಜಾಸ್ತಿ ಕಾಡಿಲ್ಲ. ಹೌದಣ್ಣ? ಎಲ್ಲ ಈ ಹೋದ್ ಸರಿ ಆ ಸರಿ ನಾವು ಬೇರೆ ಬೇರೆ ಬೆಳೆ ಇದನ್ನ ಬೀಜ ತಂತಂದ್ ಹಾಕಿದ್ವಿ. ಸುಳಿ ಒಳಗ ಹುಳ ಆಗ್ತೈತಲ್ಲ, ಹುಳ ಎಲೆ ಎಲ್ಲ ತಿಂದ್ಬಿಡಂಗ. ಆದ್ರ ರೋಗ ಭಾಳ ಕಾಡ್ತಿತ್ತು. ಇದಕ್ಕೊಂದ್ ಸ್ವಲ್ಪ ಅದ ಪ್ರಾಬ್ಲಮ್. ಒಂದ್ಸರಿ ಅಟ್ಟ ಬಡ್ಸ್ಕೊಂಡದ ಬಿಟ್ರ ಹೊಳ್ಳಿ ಏನ ರೋಗ ಬಂದಿಲ್ಲ. ಇಲ್ಲಿದ್ರ ಒಬ್ಬೊಬ್ಬರು ಹೊಲಗಳ ಅವ್ರ 4 ದಿವ್ಸಕ್ಕೊಮ್ಮೆ ಬಡಿಬೇಕು. ಹಂಗಾಗ್ತಿತ್ತಣ್ಣ? 4 ದಿವ್ಸಕ್ಕೊಮ್ಮೆ ಬಡಿಬೇಕು. ಆ ತರ ಸಿಸ್ಟಮ್. ಯಾಕಂತಂದ್ರ ಬಡದ್ರು ಅದೇನು ಯೂಸ್ ಆಗ್ತಿದ್ದಿಲ್ಲ. ಇದು ಒಂದು ಅಗ್ದಿ ಒಂದು ಸಿಂಪಲ್ ನಾವು ಅದನ್ನ ಔಷಧ ಕೊಟ್ಟಿದ್ಕ ಆ ರೋಗನ ಕರ್ಕೊಂಡಿಲ್ಲ ಇದ. ಹೌದಣ್ಣ? ಮತ್ತೆ ಇದು ಯಾವ ತಳಿದಣ್ಣ ಹಂಗಂದ್ರೆ? ಇದು ನಾವು ಗದ್ದಲ್ದಾಗಿದ್ದೀವ್ರಿ. ಯಾವ್ದು ಹಾಕಬೇಕು ಏನ್ ಮಾಡ್ಬೇಕು ಅಂತೇಳಿ ಕನ್ಫ್ಯೂಸ್ಡ್ ಆಗಿದ್ದು. ಯಾಕಂದ್ರೆ ನೀರಿನ ಕೊರತೆ ಭಾಳ ಇತ್ತು. ಮೊದಲ ಈಗ ಗೊಂಜಾಳ ಹಾಕೋನೋ ಬೇಡ ಅನ್ನೋದು ಇದ್ರ ಒಳಗಿದ್ದು. ಯಾಕಂತಂದ್ರ ನಾವು ಬೇಸಿಗೆ ಟೈಮ್ ಒಳಗ ನೀರ್ ನಿರ್ವಹಣೆ ಮಾಡೋದು ಕಠಿಣ ಆಗ್ತದೆ. ಇದನ್ನ ಹಾಕೊಂಡ್ ಕೂತಪ್ಪ ಅಂತಂದ್ರ ಮತ್ತೊಂದು ಕ್ರಾಪಿಗೆ ಪ್ರಾಬ್ಲಮ್ ಆಗ್ತದ. ಅದಕ್ಕಾಗಿ ಒಟ್ಟು ಧೈರ್ಯ ಮಾಡಿ ಯಾವ್ದಾರ ಒಂದು ನಾವು ತಳಿ ಹಾಕಬೇಕು. ಒಂದ್ ಸ್ವಲ್ಪ 10-20 ದಿವಸ ನಮಗೆ ಮುಂಚಿತವಾಗಿ ಬರ್ತಕ್ಕಂಥ ತಳಿ ಹಾಕಬೇಕಂತೇಳಿ ನಾವು ವಿಚಾರ ಮಾಡಾಕತ್ತಿದ್ವಿ. ಅವಾಗ ನಮ್ಮ ಇಲ್ಲಿ ಸಮೀಪದವರ ಒಬ್ಬರು ಸಾಹೇಬರು ಬಂದ್ರು, ಇದು ಗೋವಿನ ಜೋಳದ ಇದನ್ನ ಮಾಡೋರು. ಅವರೊಂದು ಸಜೆಷನ್ ಕೊಟ್ರು. ಅದು ಶ್ರೀರಾಮ್ ಬಯೋಸೀಡ್ ಅಂತಕ್ಕಂಥ ಒಂದು ಕಂಪನಿ ತಳಿ ಇದೆ, ಚೆನ್ನಾಗಿದೆ. ಅದು 9766 ಅಂತೇಳಿ ತಳಿ ಹೆಸರು. 9766? 9766 ಅದ ತಳಿ ಹಂಗಾರ ಇದು? ಅದನ್ನ ನಮಗ್ ಪರಿಚಯ ಹೇಳಿದ್ರು. ಆದ್ರೆ ನಮಗ ಇದ್ರದ್ದು ಜಾಸ್ತಿ ಗೊತ್ತಿರ್ಲಿಲ್ಲ. ನಾವಂತೂ ರೈತರು. ಯಾರು ಬಂದ್ ಹೇಳ್ತಾರ ಅದನ್ನ ಮೊದಲು ನಂಬಬೇಕು, ನಂತರ ಮಾಡ್ಬೇಕು. ಅದಕ್ಕೆ ಅವ್ರನ್ನು ನಂಬೋಣ ಅಂತೇಳಿ ನಂಬಿದ್ವು. ನಂಬಿ ಅವ್ರು ಹೇಳಿದ್ದ ಮಾಡಿದ್ವಿ. ಅವ್ರ ನಂಬಿಕೆ ಉಳಿಸ್ಕೊಂಡಾರ ಅಂತ ಅನಿಸ್ತು. ಅಂದ್ರೆ ಬೆಳೆ ಚೆನ್ನಾಗ್ ಬಂದೈತಿ ತಳಿದ ಅಲ್ಲಿಗೆ ರೈತ ಖುಷಿ ಪಡ್ಬೋದು ಅಂತ ಹೇಳದ್ಬಿಟ್ಟು. ಈ ಗೊಂಜಾಳದಲ್ಲಿ ನಾವು ವಿಶೇಷವಾಗಿ ನೋಡಿರೋದು, ಇಲ್ಲಿ ನೀವು ಉದಾಹರಣೆಗೆ ನೋಡ್ಬೋದು, ಎಲ್ಲ ನಮ್ಮ ಬೇರೆ ನಾವು ಗೊಂಜಾಳಗಳು ನೋಡಿದಾಗ ಇದು 1.5 ಇಂಚ್ ಜಾಸ್ತಿ ಇರ್ತದ. 1.5 ಇಂಚ್ ಜಾಸ್ತಿ ಇರ್ತದ. ಇದು ಆಲ್ಮೋಸ್ಟ್ ಆಲ್ ಪೂರ ತುದಿ ಮಟ್ಟ ಕಾಳಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಐತಿ. ತೆನೆ ತುಂಬಾ ಕಾಳು ಬಂದ್ಬಿಟ್ಟಿದೆ. ಇದು ಬೇರೆದು ಕೊಲ್ಸ್ಕೊಂಡ್ರೆ ಇಲ್ಲಿವರೆಗೂ ಇರುತ್ತೆ. ಇದು ತೆನೆ ತುಂಬಾ ಕಾಳಿದೆ. ಇಲ್ಲಿ ನೋಡ್ಬೋದು ನೀವು. ಮತ್ತೊಂದು ತೆನೆ ಸ್ವಲ್ಪ ತೋರಿಸ್ತೀನಿ. ಮತ್ತ ಇನ್ನೊಂದು ಏನಪ್ಪಾ ಅಂತಂದ್ರ ವಿಶೇಷ, ಒಂದ್ ಸ್ವಲ್ಪ ಇದು ಕಾಳು ಏನಿದೆಯಲ್ಲ ಭಾಳ ಒಂಥರ ಒಂದು ಆಕರ್ಷಕವಾಗಿರ್ತಕ್ಕಂಥ ಕಾಳಿದೆ. ಯಾಕಂತ ಹೇಳಿದ್ರೆ ನಾವು ಮಾರ್ಕೆಟ್ನಲ್ಲಿ ಈ ತರ ವೈಟ್ ಬಂತಂತ ಜಾಸ್ತಿ ಬಂತಂತ ಹೇಳಿದ್ರೆ ಅವ್ರು ತಗೊಳ್ತಕ್ಕಂಥವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇದು ನೀರಿಗೆ ಇವರು ನೀರು ತಪ್ಪಿಸಿದ್ದಾರೆ,
ಸರಿಯಾಗಿ ಬೆಳೆಸಿಲ್ಲ, ಇದು ಕಾಳು ಜಾಸ್ತಿ ದಿನ ಇಡಕ್ ಆಗುದಿಲ್ಲ, ನುಸಿ ಹತ್ತವು ಅಂತಕ್ಕಂಥದ್ದು ಬರ್ತದ. ಈ ಕಲರ್ ಜಾಸ್ತಿ ಇತ್ತು, ಕಲರ್ ತುಂಬಾ ಆರೆಂಜ್ ಆಗಿ ಫುಲ್ ಆರೆಂಜ್ ಕಲರ್ ಇದೆ ಇದು. ಈ ಕಲರ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ದೌಡ್ ನುಸಿ ತಗೊಳ್ದಿಲ್ಲ ಅಂತಕ್ಕಂಥದ್ದು ಒಂದು ನಮ್ದು, ಅಂದ್ರೆ ವೈಟ್ ಇರಬಾರ್ದು ಕಲರ್ ಇರಬೇಕು ಅಂತ ಒಂದು ನಂಬಿಕೆ ಅದ. ಅಂದ್ರೆ ಅದ್ರೊಳಗೆ ಪೌಡರ್ ಅಂಶ, ಇದ್ರೊಳಗೆ ಪೌಡರ್ ಅಂಶ ಕಡಿಮೆ ಇರ್ತದ, ಇಲ್ಲಿ ಪೌಡರ್ ಅಂಶ ಜಾಸ್ತಿ ಇರ್ತದೆ. ಹಿಂಗ್ ವೈಟ್ ಇದ್ರೆ ಅದಕ್ಕೆ ನುಸಿ ದೌಡ್ ತಗೋತದ. ಅದಕ್ಕಾಗಿ ಇದೊಂದು ನಂಬಿಕೆ, ಇದೊಂದು ಅದ್ರೊಳಗೂ ನಮ್ಗೆ ಇದು ಚಲೋ ಅನ್ಸದ. ಅಲ್ಲಿ ಎಷ್ಟು ಎಕರೆದಲ್ಲಿ ಹಾಕಿದಿರಣ್ಣ ನೀವು? ಇದೊಂದು 3.5 ಎಕರೆ ಐತ್ರಲ್ಲ. 3.5 ಎಕರೆ ಹಾಕಿದೀರ? 3.5 ಎಕರೆ ಅದ. ಹೆಂಗೆ ಬೆಳೆ ನಿರೀಕ್ಷೆ ಹೆಂಗ್ ಮಾಡಿದಿರಣ್ಣ ಈ ಸರಿ? 35 ಕ್ವಿಂಟಲ್ ಮ್ಯಾಗ ನಾವು ನಿರೀಕ್ಷೆ ಇಟ್ಟೇವ್ರಿ. 35 ಕ್ವಿಂಟಲ್? 35 ಕ್ವಿಂಟಲ್ ಹಿಡಿದನು ಸರಾಸರಿ ಒಂದ್ 100 ದಾಟಬಹುದು ಅನ್ನೋದು ಒಂದು ನಿರೀಕ್ಷೆ ಐತಿ. 100 ದಾಟ್ಸಕ್ ರೆಡಿ ಆಗಿರಂದಂಗ ಆತಿ. ಸರಿ, ರೇಟು ಒಂದ್ ಸ್ವಲ್ಪ ಚಲೋ ಐತ್ರಿ. ಹೌದಾ ರೀ? ಒಂದ್ ಸ್ವಲ್ಪ ಈಗ 2300-400 ಹಿಂಗ್ ಹೊಂಟದ. ಬೆಳಿ ಬರಷ್ಟಲ್ಲಿ ಇನ್ನ ಏರ್ಬೋದು ಅಂತ. ಇನ್ನೊಂದ್ ಸ್ವಲ್ಪ ಏರಿದ್ರೆ ಚಲೋ, ಒಂದ್ 2500 ತನಕ ಹೋದ್ರೆ ಚಲೋ ಅಂತ ಐತಿ. ಅಷ್ಟು ಬಂತಪ್ಪ ಅಂತಂದ್ರ ಅವ್ರ ವಿಶ್ವಾಸಲೇ ನಮಗ್ ಬೀಜ ಕೊಟ್ಟಿದ್ದಕ್ಕೂ, ಅವ್ರ ವಿಶ್ವಾಸದಿಂದ ನಾವ್ ವಿಶ್ವಾಸಲೇ ಬೆಳೆದಕ್ಕೂ, ಅದು ದೇವ್ರ ಪುಣ್ಯದಿಂದ ಚಲೋ ಬಂದಿದ್ದಕ್ಕೂ ಸಾರ್ಥಕ ಆಗ್ತಂತ ತಿಳ್ಕೊಳ್ಳೋದು. ಬದ್ಲಿ ತಳಿ ಹಾಕಿದಾಗ ತೆಗ್ದೇವ್ರಿ ನಾವು. ಫಸ್ಟ್ ಇದು ಹೈಬ್ರಿಡ್ ಬಂದ ಟೈಮ್ದೊಳಗ ತೆಗ್ದೇವಿ. ಅವಾಗ ತೆಗ್ದದ್ ಏನ್ ಯಾಕೆ ತೆಗ್ದೇವ್ ಅಂತ ಹೇಳಿದ್ರೆ, ವರ್ಷದಿಂದ ವರ್ಷಕ್ಕೆ ನಮ್ಮ ಒಂದು ಭೂಮಿ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಅವಾಗ ನಮ್ಮ ಭೂಮಿ ಸಾಕಷ್ಟು ತಾಕತ್ತಿತ್ತು ಮೊದ್ಲ. ಅವಾಗ ಯಾವುದೇ ಹೈಬ್ರಿಡ್ ಬಂದ್ರು ಅದನ್ನ ಹಾಕಿದ್ರೆ ಅದು ಚಲೋ ಬೆಳಿತಾ ಇತ್ತು. ಈಗ ನಾವು ಭೂಮಿ ಸತ್ವವನ್ನು ಕಳೆದ ಮ್ಯಾಗೋತ್ ಇದನ್ನ ಟ್ರೈ ಮಾಡಿದ್ವಿ. ಇಂಥ ಟೈಮ್ದೊಳಗು ಇಷ್ಟಿದ ಒಂದ್ ಸ್ವಲ್ಪ ಬಂದೈತಿ ಅಂತಂದ್ರ ಒಂದ್ ಸ್ವಲ್ಪ ಬೆಟರ್ ಅನಿಸ್ತದ ಕಂಪೇರ್ ಮಾಡಿದ್ರ. ಈ ಸರಿ ನಮ್ಮಲ್ಲಿ ಬೇಕಾರ್ ಬರಗಾಲ ಐತಿ, ನೀರಿನ ಅಸ್ತವ್ಯಸ್ತ ಐತಿ. ಅಂತ ಸಿಚುವೇಶನ್ದೊಳಗು ಬಂದೈತಿ ಅಂತಂದ್ರ ಬ್ಯಾರೆ ಬೀಜದಕ್ಕಿಂತಲೂ ಒಂದ್ ಸ್ವಲ್ಪ ಬೆಟರ್ ಅಂತ ಅನ್ಸ್ತದ. ಇದಕ್ಕ ನೀರ್ ಸ್ವಲ್ಪ ಕಮ್ಮಿ ಇದ್ರು ನಡಿತೈತಿ, ಚೆನ್ನಾಗ್ ಬೆಳೆ ಬರ್ತಿದ್. ಬರ್ಬೋದು ಅಂತ ಧೈರ್ಯನ ಬಂದ್ ಬಿಡ್ತಲ್ಲ ಇವಾಗ, ಕಣ್ಮುಂದನೆ ಕಾಣಾಗತ್ ಬಿಟ್ಟೈತಿ. ಇದ್ರ ಒಳಗೆ 2-3 ಇಂಪಾರ್ಟೆಂಟ್ ವಿಶೇಷತೆ ಅದಾವ. ಏನಣ್ಣ ಅದು? ಒಂದು, ರೋಗ ನಿರೋಧಕ ಶಕ್ತಿ ಅದ. ಅಂದ್ರೆ ಕಾಯಿಲೆಗಳು ಬಂದ್ರು ತಡೆ ಕೆಪಾಸಿಟಿ ಐತಂತ. ಒಂದು ಬೆಳೆ ಅಂತ ಹೇಳಿದ್ರ ಅದಕ್ಕೆ ಬೇಕಾಗಿರೋದ ಅದ. ಇವತ್ತಿನ ನಮ್ಮ ವಾತಾವರಣ, ನಾವು ಮಾಡ್ತಕ್ಕಂಥ ವ್ಯವಸಾಯ ಕ್ರಮದಿಂದ ಇವತ್ತು ರೋಗಗಳು ಜಾಸ್ತಿ. ಆ ರೋಗಗಳನ್ನ, ರೋಗ ನಿರೋಧಕ ಶಕ್ತಿ ಇತ್ತಪ್ಪ ಅಂತಂದ್ರನ ಆ ಬೆಳೆ ಸದೃಢವಾಗಿ ಬೆಳಿಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ರೋಗ ನಿರೋಧಕ ಶಕ್ತಿ ಅದ. ಮತ್ತ ಬರೋ ನಿರೋಧಕ ಅಂತಂದ್ರ ಕಡಿಮೆ ನೀರು ಇದ್ರು. ಕಡಿಮೆ ನೀರು ಯಾಕಂತಂದ್ರ ಇದ್ರ ಬೇರ್ ನೀವು ಹಾಡಿ ನೋಡಿದ್ರ ಬಾಳ ಡೀಪ್ ಹೋಗಿದಾವ, ಒಳಗತ್ತ ಇದೆ. ಅಂದ್ರ ತೇವಾಂಶ, ಮ್ಯಾಗಿನ ತೇವಾಂಶ ಒಣಗಿದ್ರು ಕೆಳಗಡೆ ಇರ್ತಕ್ಕಂಥ ತೇವಾಂಶವನ್ನ ತಗೊಂಡಿದ ಬೆಳಿತದ. ಅದಕ್ಕಾಗಿ ಬರ ನಿರೋಧಕ ಅಥವಾ ನೀರ್ ಕಡಿಮೆ ಇದ್ರು ಒಂದು ಒಳ್ಳೆ ಬೆಳಿಬಹುದು, ನಾವು ಧೈರ್ಯ ಮಾಡಿ ಬೆಳಿಬಹುದು ಅಂತಕ್ಕಂತ ಒಂದು ಬೆಳೆ ಅಂತ ಹೇಳ್ಬೋದು. ಅಂದ್ರೆ ಈ ತಳಿಗೆ ಆ ಕೆಪಾಸಿಟಿ ಇದೆ ಅಂತ ನೀವು ಹೇಳ್ತಿದ್ದೀರಿ. ಹೌದೌದು. ಹಂಗಾದ್ರೆ ಈ ಸರಿ ಎಷ್ಟು ಲಾಭ ತೆಗಿಬೋದಣ್ಣ ನೀವು? ಹಾಗೆ ಆಗ್ತದ್ರಿ. ಆಗಲೇ ಹೇಳಿದ್ನೆಲ್ಲ 100 ಗಡಿ ದಾಟ್ತದ ಅಂತೇಳಿ. ಹೌದಾ? ಲೆಕ್ಕ ಮಾಡ್ರಿ, 100ಕ್ಕೆ ಎಷ್ಟಾಯ್ತು? 2300 ಎಷ್ಟಾಯ್ತು ಈಗ ಹೇಳ್ಬೇಕ್ರಿ ರೈತರು? 100 ಅಂತ ಹೇಳಿದ್ರೆ 100ಕ್ಕೆ ಜಾಸ್ತಿನೇ ಬರ್ತದ. ಬಂತಪ್ಪ ಅಂತ ಹೇಳಿದ್ರೆ 2-2.5 ಲಕ್ಷ ರೂಪಾಯಿ ನಮ್ಗೆ ಆದಾಯ ಸಿಗ್ತದೆ. 2.5 ಲಕ್ಷ ಆದಾಯ ತೆಗಿತೀರಿ ಸರಿ ಹಂಗಾರೆ ನೀವು ಬೆಳೆಗೆ? ಅಂದ್ರೆ ಇದು ಏನು ಈ ಹೊಸ ತಳಿ ಹಾಕಿರ್ಲಿ ಅದ ಇಂಪ್ಯಾಕ್ಟ್ ಮಾಡಕತ್ತೈತೇನ್ರಿ ಇಷ್ಟು ಲಾಭ ತೆಗಿಯಾಕ? ಈಗ ನಾ ಕಂಪೇರ್ ಮಾಡಿದ್ರ ಪ್ರಕಾರ ಬೀಜದನ ಕಾರಣ ಅಂತ ಅನಿಸ್ತದ. ಅದ ಈಗ 9766 ಏನು ಹೊಸ ತಳಿಗಳಾಗತ್ತಿರಲ್ಲ ಅದ ಇಂಪ್ಯಾಕ್ಟ್ ಆಗತ್ತಂತೀರಿ? ಹೌದೌದು. ಚಲೋ ಬೀಜ ಕಂಡಿಡ್ದಾರು, ಒಳ್ಳೇದು. ನಾನು ಅನ್ಬೋದು ಪ್ರಕಾರ ಮಾಡ್ಲಿಕ್ಕೆ ಯಾವ ತೊಂದ್ರೆನೂ ಇಲ್ಲ, ಚಲೋ ರಿಸಲ್ಟ್ ಕೊಡ್ತದ. ಹೌದು, ಮಾಡ್ಬೋದು ಅಂತೀರಿ. ಒಟ್ಟು ಹೊಸ ರೈತರು ಬಂದು ಕೈ ಹಾಕಿದ್ರು ಮಾಡ್ಬೋದು. 100% ವಿಶ್ವಾಸದಿಂದ ಮಾಡ್ಬೋದು.